ನನ್ನ ಹೆಸರು ನಿಜಾಮ್ ಅಂತ. ನಂದು 22ನೇ ವಾರ್ಡು. ತೊಂದರೆ ಏನಂದರೆ, ಸಮಸ್ಯೆ ಏನಂದರೆ, ನಮ್ಮ ವಾರ್ಡಲ್ಲಿ ಈ ರಸ್ತೆಗೆ ನಾನು ಆಲ್ರೆಡಿ 2 ಸಲನೂ ಹಾಕಿದ್ದೆ ಯೂಟ್ಯೂಬಲ್ಲಿ, ಮತ್ತು ಅದನ್ನು ಮಾಡಿದ್ದೆ. ಮತ್ತು ಇದು ಮುಖ್ಯ ಏನಂದರೆ, ಇದು ಕಸ ಹಾಕ್ತಾರೆ, ಬೆಳಗ್ಗೆ ಎದ್ಬಿಡ್ತಾರೆ. ಈ ರೋಡು ಫುಲ್ ಇದರಾಗಿರೋದ್ರಿಂದ ಕಸ ಎಲ್ಲ ಆಚೆ ಬಂದುಬಿಡ್ತಾರೆ ರೋಡಲ್ಲಿ. ಇದು ಫಸ್ಟ್ ಏನಂದರೆ, ಇಲ್ಲಿ ITI ಕಾಲೇಜ್ ಇದೆ, ಮತ್ತು ಸ್ಕೂಲ್ ಇದೆ. ಇಲ್ಲಿ ಸುಮಾರು ಜನ ಓಡಾಡೋರು ಜಾಸ್ತಿ. ಹಿಂದೆ ಏನಂದರೆ ಆರಲ್ ಜಲಪ ಇರೋದು. ನಮಗೆ ಮೈನ್ ಮುಖ್ಯ ರಸ್ತೆ ಅಂದರೆ ಅಂತರ್ಗಂಗೆ ರಸ್ತೆ. ಇಲ್ಲಿ ಸ್ಟೇಡಿಯಂ ಇದೆ, ಎಲ್ಲನೂ ಓಡಾಡ್ತಾರೆ. ಪಕ್ಕದಲ್ಲಿ ಬರ್ತಾನೆ ನಮ್ಗೆ ಮೈನ್ ರೋಡ್ ಇದೆ ಸಿಗೋದು. ಈ ಮೈನ್ ರೋಡ್ ಯಾವ ಥರ ಇದೆ ಅಂದರೆ, ನಮಗೆ ಒಂದು ಅಸಹ್ಯ ಆಗುತ್ತೆ ಇಲ್ಲಿ ನೋಡೋಕ್ಕೆ. ಈ ಕಸ ಮತ್ತು ಈ ಕಾಲುವೆ ಇರೋದು. ಈ ಕಾಲುವೆ ನಾನು ಎರಡು ಸಲ ನಾನು ಈ ಗಮನನೇ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅಂತ ಇಲ್ಲ, ಈ ವಾರ್ಡ್ ಅವರು ಅಷ್ಟೇ, ನಮ್ಮ ನಗರಸಭೆಯವರು ಅಷ್ಟೇ. ನಾನು ಸುಮಾರು ಸಲ ಹೇಳಿದ್ದೀನಿ, ನಮ್ಮ MLA ಹತ್ರ ಸುಮಾರು ಸಲ ನಾನು ಹೋಗಿ ಹೇಳಿರೋದು. ಅವರು ಗಮನಕ್ಕೆ ಬಂದಿರೋದೆಲ್ಲ ನಾನು ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಗಮನಕ್ಕೆ ಬಂದಿರೋದೆಲ್ಲ ನಾನು ಮಾಡಿಕೊಟ್ಟಿದ್ದಾರೆ ಅವರು, ನಮ್ಮ ಅಣ್ಣ ಕೊತ್ತೂರು ಮಂಜಣ್ಣವರು. ಅವ್ರು ಯಾಕಂದರೆ ಬಂದಿರೋದು ಅಭಿವೃದ್ಧಿ ಮಾಡೋಕ್ಕೆ. ಯಾಕಂದರೆ ಇವ್ರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಗಮನ ಕೊಟ್ಟು ಕೆಲಸಗಳು ಮಾಡಿಸ್ತಾ ಇಲ್ಲ. ನಂದು ಅದು ಒಂದು ಪಾಯಿಂಟ್ ಇದು. ಯಾಕಂದರೆ ನಗರಸಭೆ ಅವರು ಬರ್ತೀನಿ ಅಂತ ಅವ್ರು ಇದುವರೆಗೆ ಬರ್ತಾ ಇಲ್ಲ. ನಮಗೆ ಆದಷ್ಟು ಬೇಗ ಇದನ್ನು, ಈ ಕಾಲುವೆನ, ಈ ಮಟ್ಟಿ ಆಗಿರೋದ್ರಿಂದ, ತುಂಬಿಕೊಂಡಿರೋದ್ರಿಂದ, ಈ ರಸ್ತೆ, ಈ ಜನ ನೋಡಿ, ಈ ಕಸ, ಇದರಿಂದ ತುಂಬ ಗಲೀಜು ವಾಸನೆ ಬರೋದು, ಕೈಲೆಗಳು ಬರೋದು, ಅದು ಏನೇನೋ ಆಗುತ್ತೆ. ಯಾಕಂದರೆ ಈಗ ಮುಂಚೆ ನೋಡಿ, ಸ್ಟೂಡೆಂಟ್ಸ್ ಎಲ್ಲ ನನಗೆ ಎಲ್ಲ ಬಂದು ಹೇಳ್ತಾರೆ ಕಂಪ್ಲೇಂಟು, ಮತ್ತು ಬೇರೆಯವರೆಲ್ಲ ನನ್ನ ಕಂಪ್ಲೇಂಟ್ ಹೇಳ್ತಾರೆ, ಈ ಥರ ಮಾಡಿಸು, ಈ ಥರ ನೋಡು, ಏನು ಯಾರು ಕೇಳೋರಿಲ್ಲ, ನೀನು ಆ್ಯಕ್ಟಿವ್ ಇದೆಯಲ್ಲ ಅದಾದರೂ ಹೇಳು ಅಂತ. ನಾನು ಸುಮಾರು ಸಲನೂ ಅಷ್ಟೇ. ಇವಾಗ ನನಗೆ ಆ ಕಂಬೆಗಳೂ 2 ಹೋಗೈತೆ, ಅಲ್ಲಿ ಕರೆಂಟ್ ಕಂಬೆನೂ ಅದನ್ನು ಹೋಗಿದೆ. ಅದು AE ಹತ್ರ ನಾನು ಹೋಗಿ ಕಂಪ್ಲೇಂಟು ಮಾಡಿದ್ದೀನಿ. ಅವರು ಹೇಳಿದ್ದಾರೆ, ನಿಮ್ಗೆ ಏನಿರೋದನ್ನು ನಾವು ಹೇಳಿ ಸರ್, ನಾನು ಹಾಕ್ಕೊಡ್ತೀನಿ ಅಂತಲೂ ಅದನ್ನು ಹೇಳಿದ್ದಾರೆ. ಆ ಥರ ಗಮನ ಏನು ಏರಿಯಾದಲ್ಲಿ ಮಾಡ್ತಾ ಇಲ್ಲ ಸರ್. ನಾನು ಒಂದಷ್ಟೇ. ಮನೆಗಳು ತುಂಬ ಇದ್ದಾವೆ ಸರ್ ಇಲ್ಲಿ ತೊಂದರೆ ಏನಂದರೆ, ಸುಮಾರು ವರ್ಷಗಳಿಂದ ಇದು ಬಿದ್ದಿದೆ ಸರ್. ಇದ್ರ ಬಗ್ಗೆ ಯಾರು ಕಾಲೇಜಿನ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಯಾರು ತಲೆನೂ ಕೆಡ್ಸ್ಕೊತಾ ಇದ್ದಾರೆ ಸರ್. ನಮಗೇನು ಅಂತ ಬಿಟ್ಬಿಟ್ಟಿದ್ದಾರೆ, ಯಾರು ಕೇಳೋರು ಇಲ್ಲ, ಆ ಥರ ಆಗಿದೆ ಸರ್. ನಾನು ಹೇಳೋದೇನೆಂದರೆ, ದಯವಿಟ್ಟು ಬೇಗ ಬಂದು ನೋಡಿ, ಮಳೆಕಾಲ ಸ್ಟಾರ್ಟ್ ಆಗ್ತಾ ಇದೆ ಮುಂದೆ. ಇವಾಗ ನಮಗೆ ಈ ರೋಡು ಅಷ್ಟೇ, ಈ ರೋಡು ಆದಷ್ಟು ಬೇಗ ನಮ್ಗೆ ಹಾಕ್ಕೊಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಅದನ್ನು ನಮಗೆ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ, ಅವ್ರನ್ನ ಆದಷ್ಟು ಬೇಗ ನನಗೆ ಇದನ್ನು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಕೋರ್ಕೊತಾ ಇದ್ದೀನಿ ಸರ್. ಕೌನ್ಸಿಲರು ಅಷ್ಟೇ ಸರ್, ಇದುವರೆಗೂ ಅವ್ರ ಗಮನಕ್ಕೂ ಬಂದೈತೆ, ಅವರು ನೋಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಬರ್ತಾರೆ, ಅವರು ಬರ್ತಾರೇನೋ ನೋಡ್ತಾರೆ, ಅವರು ತಲೆ ಕೆಡ್ಸ್ಕೊತಾ ಇಲ್ಲ ಸರ್. ಇನ್ನೊಂದೇನೆಂದರೆ ಸರ್, ಈ ಕಾಲುವೆ ಸರ್, ನಂದಿರೋದು ತುಂಬ, ನಂದು ಇಂಟೆನ್ಷನ್ ಬಂದು ಈ ಕಾಲುವೆ ಸರಿ ಮಾಡಿಲ್ಲ ಅಂದರೆ ಅವರು, ನಾನು ಮುಂದಿನ ಹೋರಾಟ ಎಚ್ಚರಿಕೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಮುಂದೆ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಈ ಏರಿಯಾನೇ 4 ವರ್ಷ ಆಯಿತು. ಎಷ್ಟು ವರ್ಷ ಆಯಿತು ಎಲೆಕ್ಷನ್ ಆಗಿಬಿಟ್ಟು, ಇವಾಗಿಂದ ರೋಡ್ ಸರಿಗೆ ಆಗ್ತಾ ಇಲ್ಲ. ರೋಡ್ ಹಾಕ್ಲಿಲ್ಲ, ಏನಾಗಲಿಲ್ಲ, ಎಲ್ಲ ಚರಂಡಿ ಎಲ್ಲ ಬೆಳಕಿದೆಯೇ, ಅದು ಓಪನ್ ಆಗಲಿಲ್ಲ, ಓಪನ್ ಆಗಲಿಲ್ಲ. ಮಳೆ ಫುಲ್ ಬರ್ತದೆ, ಆಮೇಲೆ ಎಲ್ಲ ಮನೆಯಲ್ಲಿ ಬಂದುಬಿಡ್ತಾರೆ. ಇದು ನೀರು ಮನೆಯಲ್ಲಿ ಎಲ್ಲ ಮನೆಗೆ ಬಂದುಬಿಡ್ತಾರೆ. ಫಸ್ಟ್ ಇದು ಚರಂಡಿ ಕ್ಲೀನ್ ಮಾಡಬೇಕು. ಪ್ರಾಬ್ಲಮ್ ಏನಿಲ್ಲ, ನೀರು ಬರೋದು ಕಷ್ಟ ಆಗಿದೆ. ಇವಾಗ ಮಳೆ ಬಿಡ್ತಾರೆ, ನೀರಲ್ಲಿ ಮನೆಗೆ ಹೋಗ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಏನಿಲ್ಲ, ಚರಂಡಿ ಕ್ಲೀನ್ ಮಾಡಿಬಿಡ್ತಾರೆ ಸರ್. ಎಲ್ಲ ಚೆನ್ನಾಗಿದೆ, ನೀರು ಎಲ್ಲ ಬರ್ತಾ ಇದ್ದಾರೆ. ನೀರು ಏನು ಪ್ರಾಬ್ಲಮ್ ಇಲ್ಲ. ಕಚರಾನ ಎತ್ತಾರೆ ಅವರು, ಕಚರ ಏನಿಲ್ಲ ಪ್ರಾಬ್ಲಮ್. ಚರಂಡಿ ಮಾತ್ರ ಕಷ್ಟ ಇದೆ. ರೋಡ್ಗಳು ಸ್ವಲ್ಪ ಗಲೀಜಿದೆ. ITI ಕಾಲೇಜ್ ಓದ್ತಾ ಇದ್ದೀನಿ. ನಾವು ಏನಿದೆ ಇಲ್ಲಿ ಓಡಾಡೋದು, ಇದು ಕಚರ, ಇದು ಮಳೆ ಎಲ್ಲ ರೋಡ್ ಮೇಲೆ ಬರ್ತದೆ. ನಮ್ಮ ಅಣ್ಣಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಮೊನ್ನೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ. ಅದೆಲ್ಲ ಇವಾಗ ಕಚರ ಎಲ್ಲ ಕ್ಲೀನ್ ಆಗಬೇಕು. ಇದು ರೋಡ್ ಮೇಲೆ ಹೋಗೋಕ್ಕೆ ಜಾಗ ಇದಾಗ್ತಾಯಿಲ್ಲ, ಎಲ್ಲ ಕಚರ ಇದೆಲ್ಲ ಇದಾಗ್ತಾ ಇದೆ. ಇಲ್ಲಿ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ರೋಡಲ್ಲೆಲ್ಲ. ಅದು ಓಡಾಡೋಕ್ಕೆ ತೊಂದರೆ. ಇದು ಕಚರ ಇಲ್ಲಿದೆ ನೋಡಿ, ಅದು ಹೆಂಗಿದೆ, ಇದು ಹೆಂಗಿದೆ, ಇದೆಲ್ಲ ತೊಂದರೆ.